केंद्र राज्य सरकारों ने गरीबों के लिए अन्न भाग्य योजना बनाई है, लेकिन हुबली के कुछ सरगनाओं की नजर उसी राशन के चावल पर है। लेकिन पुलिस ने 2 ट्रकों की तलाशी के दौरान 4 लोगों को हिरासत में लिया है, जिनके कब्जे से पुलिस ने अवैध चावल जब्त किया है। तो वहीं पुलिस आयुक्त एन शशि कुमार ने कहा कि मामले की जांच की जा रही है। ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಶಿವಪ್ಪ ಅಂತ ನಮ್ಮ ಆಹಾರ ನಿರೀಕ್ಷಕರೇನಿದ್ದಾರೆ ಅವರ ಒಂದು ಫಿರ್ಯಾದ್ ಮೇಲೆ ಒಟ್ಟು ಸುಮಾರು 49 ಟನ್ ಅಷ್ಟು ಅಕ್ಕಿ, 2 ಲಾರಿಲಿ ಒಂದು ಲಾರಿಲಿ 30 ಟನ್ ಮತ್ತು ಇನ್ನೊಂದು ಲಾರಿಲಿ 19 ಟನ್ ಸೇರಿದಂತೆ ಒಟ್ಟು 49 ಟನ್ ಅಕ್ಕಿ ಇದ್ದದ್ದು ನಾವು ಒಂದು ಪ್ರಕರಣವನ್ನು ಮಾಡಿದ್ದೇವೆ. ಇದರಲ್ಲಿ ಶಿವಪ್ಪ ಅನ್ನೋರ ಕಡೆಯಿಂದ ಕಂಪ್ಲೇಂಟನ್ನು ತಗೊಳ್ಳಲಾಗಿದೆ. ಇದು ಹುಬ್ಬಳ್ಳಿ ದಕ್ಷಿಣ ಭಾಗಕ್ಕೆ ಅಂದರೆ ಏನು ಹಾವೇರಿ ಹಾವೇರಿ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಕಲೆಕ್ಟ್ ಮಾಡ್ಕೊಂಬಿಟ್ಟು ಇದೇನು ನಮ್ಮ PDS ರೈಸ್ ಏನಿದೆ, ಅನ್ನಭಾಗ್ಯದ ರೈಸ್ ಏನಿದೆ, ಇದನ್ನು ಕದ್ದಿರೋ ಸಾಧ್ಯತೆ ಇದೆ ಅನ್ನೋಂಥದ್ದು ಪ್ರಾಥಮಿಕವಾಗಿ ನಮಗೆ ನೀಡಲಾಗಿರುವಂಥ ಕಂಪ್ಲೇಂಟಲ್ಲಿ ತಿಳಿದು ಬಂದಿದೆ. ಈ ಲಾರಿಗಳು ಮತ್ತು ಲಾರಿ ಜೊತೆ ಇದ್ದಂಥ ಆರೋಪಿಗಳೇನಿದ್ದಾರೆ ಇವರೆಲ್ಲ ಗುಜರಾತ್ ಮೂಲದವ್ರು ಇದ್ದರು ಅನ್ನೋಂಥದ್ದು ತಿಳಿದು ಬಂದಿದೆ. ಈಗ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಂಬಂದರು, ಯಾರು ಇದನ್ನು ಲೋಡ್ ಮಾಡಿಕೊಟ್ರು ಮತ್ತು ಅವ್ರಿಗೆ ಎಲ್ಲಿಂದ ಬಂತು ಅನ್ನೋಂಥದ್ದನ್ನು ತನಿಖೆ ಮಾಡಲಾಗ್ತಾ ಇದೆ. ಇಲ್ಲ, ನಾನಿನ್ನೂ ಇದನ್ನು ಡೀಟೇಲ್ಸ್ ತೊಗೊಂಡಿಲ್ಲ. ಇನ್ಸಿಡೆಂಟ್ ಆಗಿರೋದು ಅದಷ್ಟೇ ಗೊತ್ತು. ನಾನಿನ್ನೂ ವಿಸಿಟ್ ಕೂಡ ಮಾಡಬೇಕು. ಯಾರು ಏನು ಯಾರೇ ಇರಲಿ ಅದನ್ನು ಕ್ರಮ ತೊಗೊಳ್ಲಿಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆ ಹೇಳ್ತೀವಿ. ನಂಗೆ ಗೊತ್ತಿಲ್ಲ ಯಾರ ಕಡೆಯಿಂದ ಅಂತಂದು ಇವನ್ನು ಆರೋಪಿಗಳನ್ನ ಇಂಟ್ರಾಗೇಷನ್ ಮಾಡಬೇಕು. ಮತ್ತು ಇದು 49 ಟನ್ ಅಂದರೆ ಏನು ಸುಮ್ಮನೆ ಒಂದು ಯಾವುದೋ ಪಿಕಪ್ ಗಾಡಿಲೋ ಯಾವುದೋ ಒಂದು ಲಗೇಜ್ ಆಟೋದಲ್ಲೋ ಹೋಗ್ತಿರೋಂಥದ್ದಲ್ಲ. ಇಷ್ಟು ರೈಸು ಕಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಭಾಳ ವ್ಯವಸ್ಥಿತವಾಗಿ ಒಂದು ಜಾಲದ ರೀತಿಯಲ್ಲಿರುತ್ತೆ. ಅದು ಯಾವ ರೀತಿ ಜಾಲ ಇದೆ ಮತ್ತು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬರನ್ನು ಕೂಡ ತನಿಖೆ ವ್ಯಾಪ್ತಿಗೆ ತರುವಂಥ ಕೆಲಸ ಮಾಡಲಾಗಿದೆ. 4 ಜನ ನಾವು ವಶಕ್ಕೆ ತೊಗೊಂಡಿದ್ದೀವಿ. ವಶಕ್ಕೆ ತೊಗೊಂಡು ವಿಚಾರಣೆ ಮಾಡ್ತೀವಿ. ಸರ್ 4 ಜನದ್ದು ಕೂಡ ಭರತ್ ಚಾವ್ಡಾ, ರಾಜು ಚಾವ್ಡಾ, ಅಂದಾಬಾಯಿ ವಕಾದಾರ್ ಮತ್ತು ಜೈರಾಮ್ ಉಗ್ರೇಜಾ ಅಂತ 4 ಜನ ಗುಜರಾತ್ ರಾಜ್ಯದವರಿದ್ದಾರೆ. ಬೇಸಿಕಲಿ ಇವರು ಲಾರಿ ಡ್ರೈವರ್ಗಳು ಮತ್ತು ಲಾರಿ ಡ್ರೈವರ್ ಜೊತೆಗಿದ್ದಂಥವ್ರು. ಎಲ್ಲಿಂದ ಲೋಡ್ ಮಾಡ್ಕೊಂಬಂದರು ಸಂಪೂರ್ಣವಾಗಿ ಎಲ್ಲ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಸಮಗ್ರ ತನಿಖೆ ಮಾಡಿ ಪ್ರತಿಯೊಬ್ಬರು ಯಾರು ಈ ಒಂದು ವ್ಯವಸ್ಥಿತ ಅಕ್ಕಿ ಕಳ್ಳತನ ಪ್ರಕರಣದಲ್ಲಿದ್ದಾರೆ ಅವ್ರನ್ನೆಲ್ಲರನ್ನು ಪತ್ತೆ ಮಾಡಲಾಗುತ್ತೆ.